ಪ್ರೀತಿಯ ಹೀಮು, ನಾನು ಪ್ರತಿನಿತ್ಯ ಪ್ರಾರ್ಥಿಸುವ ದೇವರು ನಿಜಕ್ಕೂ ಇದ್ದಾನೆಯೋ ಇಲ್ಲವೋ ಗೊತ್ತಿಲ್ಲ. ಆದರೆ ಕಣ್ಣೆದುರಿಗೆ ನೀನಿದ್ದೀಯ. ನಿನ್ನ ಅಂತಃಕರಣವಿದೆ. ತುಂಬ ವಿವರವಾಗಿ ಬರೆಯಬೇಕಾದುದೇನೂ ಇಲ್ಲ. ನಿನ್ನನ್ನು ದೇವರಿಗಿಂತ ಮಿಗಿಲಾಗಿ ಪ್ರೀತಿಸುತ್ತಿದ್ದೇನೆ. ಕಡೆಯ ಪಕ್ಷ ನನ್ನನ್ನು ಮನುಷ್ಯರನ್ನು ಪ್ರೀತಿಸುವಷ್ಟಾದರೂ ನೀನು ಪ್ರೀತಿಸಬಹುದೆಂಬ ನಂಬಿಕೆ ಇದೆ. ಅದನ್ನೇ ನನ್ನ ಬದುಕಿನ ಕಡೆಯ ತನಕ ನಿರೀಕ್ಷಿಸುತ್ತೇನೆ. ಪ್ರಾರ್ಥನಾ. ಎಚ್ಚರವಾಗುವ ಹೊತ್ತಿಗೆ ಅವನ ತಲೆದಿಂಬಿನ ಪಕ್ಕದಲ್ಲಿ ಹೀಗೆ ಬರೆದಂತಹ ಪುಟ್ಟದೊಂದು ಚೀಟಿ ಇತ್ತು. ಚಾಪೆ ಇನ್ನೊಂದು ಮಗ್ಗಲಲ್ಲಿ ಅವಳಿರಲಿಲ್ಲ. ಹೊರಗೆ ತೋಟದ ನಡುವೆ ಜಾಜಿ ಹೂ ಕುಯ್ಯುತ್ತಿದ್ದಳು. ಪ್ರಾರ್ಥನಾ ಸಣ್ಣಗೆ ಹಾಡಿಕೊಳ್ಳುತ್ತಿರುವುದು ಕೇಳಿಸಿತು. ತಟ್ಟನೆ ಎದ್ದು ಕಿಟಕಿಯೊಳಗಿನಿಂದ ಅವಳನ್ನು ನೋಡಬೇಕೆಂದುಕೊಂಡನಾದರೂ ಕಿಟಕಿಯ ಸನಿಹಕ್ಕೆ ಎದ್ದು ಹೋಗುವುದರೊಳಗಾಗಿ ಆ ಪುಟ್ಟ ಪತ್ರವನ್ನು ಹಿಮವಂತ್ 5ನೇ ಸಲ ಓದಿಕೊಂಡಿದ್ದ. ಎಷ್ಟು ಚೆನ್ನಾಗಿ ಕಾಣಿಸುತ್ತಿದ್ದಳು ಪ್ರಾರ್ಥನಾ. ಬೆಳಗಿನ ಜಾವಕ್ಕೆ ಎದ್ದು ಹಿಮವಂತನಿಗೆ ಎಚ್ಚರವಾಗುವ ಮೊದಲೇ ಮೂಲೆಯ ಪುಟ್ಟ ಬಚ್ಚಲಿನಲ್ಲಿ ಸ್ನಾನ ಮುಗಿಸಿಕೊಂಡಿದ್ದಳು. ತನ್ನ ನೀಳವಾದ ತಲೆಗೂದಲು ಸುಲಭಕ್ಕೆ ಆರುವುದಿಲ್ಲವೆಂದು ಅವಳಿಗೆ ಗೊತ್ತು. ಮೊದಲೇ ಮಡತ ಬಿದ್ದ ಸರ್ಪದಂತಹ ಗುಂಗುರು ಕೂದಲು, ಸಿಕ್ಕು ಬಿಟ್ಟರೆ ದೊಡ್ಡ ಫಜೀತಿ. ತಲೆಗೆ ಸ್ನಾನ ಮಾಡಿದವಳು ತೆಳ್ಳಗಿನ ಟವಲೊಂದನ್ನು ತಲೆಗೂ ಮುಡಿ ಹಾಕಿದ ಕೂದಲಿಗೂ ಹೊದಿಸಿ ಬಿರ್ರನೆ ಕಟ್ಟಿಕೊಂಡಿದ್ದಳು. ಅದೇ ಕಪ್ಪು ನೈಟಿ. ಜಾಜಿ ಕುಯ್ಯುತ್ತಿರುವ ಬೆರಳು ಬಂಗಾರದಲ್ಲಿ ಮಾಡಿದೆ ಎನ್ನಿಸುತ್ತಿತ್ತು. ಅವಳು ನಿಂತಿರುವುದು ಶಾಂತಪ್ಪನವರ ಮನೆಯ ಕೈತೋಟವಾಗದಿರದೆ ಹೋಗಿದ್ದರೆ ತೋಟದಲ್ಲಿ ನಿಂತವರು ಬೀದಿಯಲ್ಲಿ ಓಡಾಡುವವರಿಗೆ ನಿಚ್ಚಳವಾಗಿ ಕಾಣಿಸುತ್ತಾರೆ ಎಂಬುದೊಂದು ಎಚ್ಚರಿಕೆ ತನ್ನನ್ನು ತಡೆಯದೇ ಹೋಗಿದ್ದರೆ ಅಣಾಮತ್ತಾಗಿ ಕೋಣೆಯಿಂದ ಹೊರಬಿದ್ದು ಅವಳನ್ನು ಜಾಜಿಯ ಸಮೇತ ತಬ್ಬಿಕೊಂಡು ಪ್ರಾರ್ಥನಾ ಐ ಲವ್ ಯು ಅಂತ ನೆಲ ಮುಗಿಲುಗಳೆಲ್ಲ ಒಂದಾಗಿ ಬಿಡುವಂತೆ ಉನ್ಮಾದಿತ ಧ್ವನಿಯಲ್ಲಿ ಕೂಗಿಬಿಡಬಹುದಿತ್ತು ಅಂದುಕೊಂಡ ಹಿಮವಂತ್. ಕಿಟಕಿಯಲ್ಲಿ ನಿಂತವನಿಗೆ ಪ್ರಾರ್ಥನಾ ಹಾಡುತ್ತಿದ್ದುದು ಸ್ಪಷ್ಟವಾಗಿಯೇ ಕೇಳಿಸುತ್ತಿತ್ತು. ಪಾಗಲ್ ಮನವ ಸೋಚ ಮೈ ಡೂಬಾ ಎಕ್ಕನೊಕ್ಕ ಪ್ಯಾರಾಲಿಯೇ. ಎಷ್ಟು ಚೆನ್ನಾಗಿ ಹಾಡುತ್ತಾಳೆ ಪ್ರಾರ್ಥನಾ. ಮೊದಲು ಅವಳು MBBS ಮುಗಿಯಲಿ. ಓದಿ ದಣಿಯುವ ಹುಡುಗಿಗೆ ಸಂಗೀತ ಕಲಿಯುವುದೊಂದು ಹೊರೆಯಾಗದಿರಲಿ. ಏನೇ ಬುದ್ಧಿವಂತಳೆನಿಸಿಕೊಂಡರೂ ಡಾಕ್ಟರಿಕೆಯ ಕೋರ್ಸ್ ಎಂದರೆ ಸುಮ್ಮನೆ ಅಲ್ಲ. ಓದಿಯೇ ಹೈರಾಣಾಗುತ್ತಾಳೆ. ಅವಳು ಪೂರ್ತಿಯಾಗಿ ಓದು ಮುಗಿಸಿ ಹಿಂತಿರುಗಲಿ. ಶಿವಮೊಗ್ಗದಲ್ಲಿ ಅಲ್ಲದಿದ್ದರೆ ಬೆಂಗಳೂರು, ಮೈಸೂರು ಎಲ್ಲಾದರೂ ಸರಿಯೇ. ಹಾಸನದಲ್ಲೂ ಇದ್ದಾರೆ ಸಂಗೀತ ಕಲಿಸುವವರು. ತಾನೇ ಕರೆದೊಯ್ದು ಅವಳಿಗೆ ಸಂಗೀತ ಕಲಿಸುವ ಏರ್ಪಾಟ್ ಮಾಡಬೇಕು. ಹಿಮವಂತನ ಹೆಂಡತಿ ಡಾಕ್ಟರ್ ಪ್ರಾರ್ಥನಾ ಅದ್ಭುತವಾಗಿ ಹಾಡ್ತಾರಂತೆ ಅಂತ ಶಿವಮೊಗ್ಗದ ಜನ ಮಾತಾಡ್ಕೊಳ್ಬೇಕು. ಅದೆಲ್ಲ ಬೇಡ. ಪ್ರಾರ್ಥನಾ ಈ ಜಗತ್ತಿಗೆ ಡಾಕ್ಟರ್ ಆಗಲಿ, ಎಲ್ಲರ ಸೌಖ್ಯಕ್ಕಾಗಿ ದುಡಿಯಲಿ. ಆದರೆ ಅವಳ ಜಾಜಿ ಮತ್ತು ಪ್ರಾರ್ಥನಾಳ ಹಾಡು ತನಗೆ ಮಾತ್ರ ಮೀಸಲಾಗಿರಲಿ. ಕಿಟಕಿಯಲ್ಲಿ ನಿಂತು ಪ್ರಾರ್ಥನಾಳನ್ನು ನೋಡುತ್ತಾ ಅದೆಲ್ಲಿ ಕಳೆದು ಹೋದೆ ತಾನು ಅಂದುಕೊಂಡು ಹಿಂದಕ್ಕೆ ಹಿಂತಿರುಗುವಷ್ಟರಲ್ಲಿ ಬಟ್ಟಲು ತುಂಬ ಜಾಜಿ ಹೂ ತುಂಬಿಕೊಂಡು ಕೋಣೆಯೊಳಕ್ಕೆ ಬಂದಳು ಪ್ರಾರ್ಥನಾ. ಅವಳ ತುಟಿಯಲ್ಲಿ ಚಿಕ್ಕದೊಂದು ವಿನಾಕಾರಣದ ನಗೆಯಿತ್ತು. ತಾನು ಬರೆದಿಟ್ಟ ಪತ್ರ ದಿಂಬಿನ ಮೇಲಿರಲಿಲ್ಲ. ಹಿಮವಂತ್ ಅದನ್ನು ಓದಿಕೊಂಡಿದ್ದಾನೆ ಎಂಬುದಕ್ಕೆ ಬೇರೆ ಪುರಾವೆ ಬೇಕಿಲ್ಲ. ಅರ್ಧ ಕ್ಷಣದ ಮಟ್ಟಿಗೆ ಅವನ ಮುಖವನ್ನೇ ನೋಡಿ ಪಕ್ಕನೆ ಕಣ್ಣು ತಪ್ಪಿಸಿದಳು. ಹಿಮವಂತ್ ಮುಖದಲ್ಲಿ ನಿರಾಕರಣದ ಭಾವವಂತೂ ಇಲ್ಲ. ತನ್ನ ಪತ್ರಕ್ಕೆ, ಪ್ರಶ್ನೆಗೆ, ತನ್ನ ಪ್ರಾರ್ಥನೆಗೆ ಉತ್ತರ ಕೊಡಲು ಹಿಮವಂತನಿಗೆ ಸಮಯ ಬೇಕೇನೋ. ಪತ್ರ ಕೊಟ್ಟ ಮರುಕ್ಷಣವೇ ಅದಕ್ಕೆ ಉತ್ತರವೇನು ಎಂಬಂತೆ ಎದುರಿಗೆ ನಿಲ್ಲುವುದು ಸರಿಯಲ್ಲ ಎನ್ನಿಸಿತವಳಿಗೆ. ಹಿಮು, ನೀನು ಸ್ನಾನ ಮಾಡಿ ಮುಗಿಸು. ನಾನು ನಂದಕ್ಕನ ಮನೆಯಲ್ಲಿ ಕೂತು ಮಲ್ಲಿಗೆ ಹೂ ಕಟ್ಟಿ ಅವರಿಗರ್ಧ ಕೊಟ್ಟು ಬರ್ತೀನಿ. ಆಮೇಲೆ ಇಬ್ರು ತಿಂಡಿ ತಿನ್ನೋಣ. ನಿಂಗೂ ಹೊರಗಡೆ ಹೋಗೋಕ್ಕೆ ಹೊತ್ತಾಗುತ್ತೇನೋ ಅಂದಳು ಪ್ರಾರ್ಥನಾ.